ಪ್ರಶಾಂತ್, ಏನಪ್ಪ ಯಾವಾಗ ಬಂದೆ? ಈಗ ತಾನೇ ಬಂದೆ ಅತ್ತೆ. ಸರಿ, ಒಳಗ್ ಬಾಪ್ಪ. ಅಯ್ಯೋ ಪರವಾಗಿಲ್ಲ ಅತ್ತೆ, ರಾಜಲಕ್ಷ್ಮಿ ಜೊತೆ ಮಾತಾಡೋಣ ಅಂತ ಬಂದೆ. ಒಂದ್ಸರಿ ಕರೆದ್ರೆ ಮಾತಾಡ್ಸ್ಕೊಂಡು ಹೊರಟು ಹೋಗ್ತೀನಿ. ಸರಿನಪ್ಪ, ನಾನ್ ಕರೀತೀನಿ. ನೀನ್ ಒಳಗಡೆ ಬಂದು ಕೂತ್ಕೋ. ಪರವಾಗಿಲ್ಲ ಅತ್ತೆ, ನಾನು ಇಲ್ಲೇ ಹೊರಗಡೆನೆ ಕೂತಿರ್ತೀನಿ. ಸರಿನಪ್ಪ, ನಾನು ಹೇಳ್ತೀನಿ. ಕಾಫಿ. ರಾಜಲಕ್ಷ್ಮಿ, ಥ್ಯಾಂಕ್ ಯು. ಏನ್ ಇಲ್ಲಿಗೆ ಬಂದಿದ್ದು? ಏನ್ ಹೀಗೆ ಕೇಳ್ತಿದ್ಯಾ? ಮುದ್ದಾಗಿ ಪ್ರಶಾಂತ್ ಅಂತ ಕರಿಬಾರ್ದಾ? ಏನ್ ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತೀಯಲ್ಲ? ನನ್ ಮುಂದೆ ಇಷ್ಟೊಂದು ನರ್ವಸ್ ಆಗೋ ಅಗತ್ಯ ಇಲ್ಲ. ಆರಾಮಾಗಿರು, ಫ್ರೀಯಾಗಿ ಮಾತಾಡು. ವಿಷಯ ಏನು ಅಂತ ಹೇಳಿ. ನಿನ್ನನ್ನು ಬದಲಾಯಿಸೋದು ತುಂಬಾನೇ ಕಷ್ಟ ರಾಜಲಕ್ಷ್ಮಿ. ಏನಾದ್ರೂ ಕೇಳಿದ್ರೆ ಹೀಗೆ ಹಾರ್ಷ್ ಆಗಿ ಮಾತಾಡ್ತೀಯ ಅಷ್ಟೇ. ಯಾಕೆ ಬಂದಿದ್ದೀರಾ, ಏನ್ ವಿಷಯ ಅಂತ ಪಟ ಮಾತಾಡಿ ಹೊರಟು ಹೋಗ್ತೀಯ. ಗಂಡ ಆಗೋನ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ನಿನ್ಗಿನ್ನೂ ಗೊತ್ತಾಗಿಲ್ವಲ್ಲ ರಾಜಲಕ್ಷ್ಮಿ? ಹೌದು, ನನಗೆ ಹಾಗೆ ಮಾತಾಡೋದಕ್ ಬರಲ್ಲ. ಏನಾದ್ರೂ ಇದ್ರೆ ಸ್ಟ್ರೇಟ್ ಆಗಿ ಮಾತಾಡೋದಷ್ಟೇ ನನಗ್ ಬರೋದು. ಅದಕ್ಕೇನ್ ಮಾಡ್ಬೇಕೀಗ? ರಾಜಾರಾಮ್ ಅವ್ರ ಮಗಳು ಅಂದ್ರೆ ತಾಳ್ಮೆ, ಸಹನೆ, ಒಳ್ಳೆ ಗುಣ ಇರುತ್ತೆ ಅನ್ಕೊಂಡಿದ್ದೆ. ಅಲ್ಲ, ನಾನು ನೋಡ್ತಿದ್ದ ಹಾಗೇನೆ ಯಾಕೆ ಈ ರೀತಿ ಕೋಪದಲ್ಲಿ ಮಾತಾಡ್ತೀಯ ರಾಜಲಕ್ಷ್ಮಿ? ನೋಡಿ, ನನಗ್ ಹೀಗೆ ಮಾತಾಡೋದಕ್ ಬರೋದು. ನಿಮ್ಗಿಷ್ಟ ಇಲ್ಲ ಅಂದ್ರೆ ಮಾತಾಡ್ಬೇಡಿ. ನೀನು ನಂಗೆ ಇಷ್ಟ ಆಗಿರೋದಕ್ಕೆ ನಿಶ್ಚಿತಾರ್ಥ ಮಾಡ್ಕೊಂಡಿರೋದು. ಮದ್ವೆ ಕೂಡ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಿನ್ನ ಹೇಗ್ ಬೇಕೋ ಹಾಗೆ ಬದಲಾಯಿಸ್ಕೋತೀನಿ. ಪ್ರತಿ ಸಲದ ಹಾಗೆ ಈ ಸಲನೂ ಒಳ್ಳೆ ಸೀರೆ ತಂದ್ಕೊಟ್ಟಿದ್ಯಾ ಅಣ್ಣ. ಅಮ್ಮ ಪಾರ್ವತಿ, ಈ ಸೀರೆ ನಿಂದಮ್ಮ. ಆದ್ಯ, ರಾಜಲಕ್ಷ್ಮಿ, ನಿಮ್ಗೂ ಕೂಡ ತಂದಿದ್ದೀನಿ, ತಗೊಳ್ರಮ್ಮ. ಥ್ಯಾಂಕ್ಸ್ ಅಪ್ಪ. ನೀನು ತಗೋ ಜಾನಕಿ. ಸೀನು, ಇದು ನಿಂದಪ್ಪ. ಇದು ಅಮ್ಮ, ಇದು ನಿಂದಮ್ಮ. ದೊಡ್ಡಪ್ಪ, ನನ್ಗೆ? ಹಾ ನಿನ್ಗೂ ತನ್ನಪ್ಪ, ಕೊಡ್ತೀನಿರು, ತಗೋ. ಹೈ, ನನ್ ಬಟ್ಟೆ ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ. ಭಾನುರೇ, ನಾಳೆ ನಿಮ್ ಮುಂದೆನೆ ಈ ಹೊಸ ಬಟ್ಟೆನ ಹಾಕೊಂಡು ಧೂಮ್ ಆಗಿ ಹಬ್ಬ ಮಾಡೋಣ ಭಾನುರೇ. ಖಂಡಿತ ಭಾವನೂರೇ, ಎಲ್ರೂ ಜೊತೆ ಸೇರಿ ಅಮ್ಮವ್ರ ಪೂಜೆ ನಡೆಸ್ಬೇಕು. ತಗೋ ಶಿವರಾಜು, ವಿಜಯದಶಮಿಗೆ ಎಲ್ರಿಗೂ ವಿಜಯ ಸಿಗ್ಬೇಕು. ನಮ್ 2 ಮಕ್ಕಳು ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಸಾಧನೆ ಮಾಡಿದ್ದಾರೆ. ಆ ಅಮ್ಮನವ್ರ ಆಶೀರ್ವಾದ ಇವರಿಬ್ಬರ ಮೇಲೂ ಇದ್ದೇ ಇರುತ್ತಲ್ವಾ? ದೊಡ್ಡಪ್ಪ, ಎಲ್ರಿಗೂ ಬಟ್ಟೆ ತಂದ್ಕೊಟ್ಟಿದ್ದೀರಾ, ಮತ್ತೆ ನಿಮ್ಗೆ? ಆದ್ಯ, ನಿನ್ಗೂ ಕೊಟ್ರು ತಾನೆ? ತಗೊಂಡು ಸುಮ್ನಿರೋದು ಬಿಟ್ಟು ನಮ್ಮ ಅಣ್ಣನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ. ಅದೆಲ್ಲ ಅತ್ತೆ, ನಾವು ಮಾತ್ರ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕಾ? ದೊಡ್ಡಪ್ಪ ಕೂಡ ಬಟ್ಟೆ ತಗೊಂಡಿದಾರ ಇಲ್ವಾ ಅಂತ ಕೇಳ್ಬೇಕಲ್ವಾ? ಏನಂದ್ರೆ ನೀವು ಹೊಸ ಬಟ್ಟೆನ್ ತಗೊಳ್ಳಿಲ್ವಾ? ನಿಮ್ಮೆಲ್ರಿಗೂ ತಗೊಳ್ಳೋ ಗಡ್ಬಿಡಿಲಿ ನಾನ್ ಮರ್ತೆ ಹೋದೆ. ಅಲ್ಲರಿ, ನೀವು ಹೊಸ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಹಬ್ಬದಲ್ಲಿ ಸಂಭ್ರಮ ಹೇಗ್ ಕಾಣಿಸುತ್ತೆ ಹೇಳಿ? ಮಾವ, ಇವಾಗ ಹೋಗ್ತಾ ಇರಲ್ಲ ನಾನು. ಬೇಡ ಬಿಡು ಸೀನು.
ದೊಡ್ಡಪ್ಪನ್ಗೆ ಬಟ್ಟೆನ ನಾನು ತಂದಿದ್ದೀನಿ. ಎಲ್ಲಿಗೆ ಹೋದ್ಲು ಇವಳು? ಸ್ವಲ್ಪ ಇರೇ, ನಿನ್ಗೂ ಕೂಡ ಕ್ಲಾರಿಟಿ ಸಿಗತ್ತೆ ಅಲ್ವಾ? ನಾನು ಏನೇ ಮಾತಾಡ್ಕೊಂಡ್ರು ಅದು ನಿಮಗೆ ಕೇಳಿಸ್ಬಿಡತ್ತೆ. ನಿಮ್ಮ ಗಮನ ಯಾವಾಗಲೂ ನನ್ನ ಮೇಲೆ ಇರತ್ತೆ. ದೊಡ್ಡಪ್ಪ ತಗೊಳ್ಳಿ. ಅಬ್ಬಾ, ಏನ್ ಹೇಳ್ದ್ಯಮ್ಮ? ಏನ್ ಹೇಳಿದ್ಲು? ಅದೇ ಕಣೆ, ಏನ್ ಹೇಳ್ದ್ಯಮ್ಮ ಅಂತ ಕೇಳ್ತಾ ಇದ್ದೆ. ಅಷ್ಟಕ್ಕೂ ಅಣ್ಣಂಗ್ ಬಟ್ಟೆ ಕೊಡ್ಬೇಕು ಅಂತ ನಮ್ಗ್ಯಾರಿಗೂ ಬರ್ದಿರೋ ಆಲೋಚನೆ ನಿನಗೆ ಹೇಗ್ ಬಂತಮ್ಮ? ಅಪ್ಪ ಯಾವಾಗ್ಲೂ ಬಿಸ್ನೆಸ್ ಅಂತ ಪ್ರಾಜೆಕ್ಟ್ ಅಂತ ತುಂಬಾ ದೂರವಾಗಿರ್ತಿದ್ರು. ಎಲ್ಲಿದ್ರು ಪ್ರತಿ ಹಬ್ಬಕ್ಕೆ ನಮಗ್ ನೆನ್ಪಿರೋ ಹಾಗೆ ಹೀಗ್ ಯಾವ್ದೋ ಒಂದು ಗಿಫ್ಟ್ ತಗೊಂಡ್ ಬರ್ತಿದ್ರು. ನಾನು ಕೂಡ ನಮ್ಮ ಅಪ್ಪನಿಗೆ ಹೀಗೆ ನೆನ್ಪಿರೋ ಹಾಗೆ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆನ ಕೊಡ್ತಿದ್ದೆ ಚಿಕ್ಕಪ್ಪ. ಈಗ ಅಪ್ಪ ಇಲ್ಲಿಲ್ಲ, ದೊಡ್ಡಪ್ಪನೇ ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೋತಿದ್ದಾರೆ. ಆ ಪ್ರೀತಿಯಿಂದಾನೆ ದೊಡ್ಡಪ್ಪನ್ಗೆ ಈ ಗಿಫ್ಟ್ ಕೊಡ್ತಿದ್ದೀನಿ.